ಹಲೋ ಫ್ರೆಂಡ್ಸ್, ಸೊ ನೀವು ನೋಡ್ತಾ ಇದ್ದೀರಾ ಪಿನಾಟ ಕೇಕ್ ಅಂದರೆ ಹ್ಯಾಮರ್ನಿಂದ ಕಟ್ ಮಾಡುವ ಕೇಕ್. ಸೊ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ನೋಡೋಣ. ಪಿನಾಟದು ಅರ್ಥ ಅಂದರೆ ಸರ್ಪ್ರೈಸ್. ಸೊ ಬಹುಶಃ ಅದಕ್ಕೆ ಈ ಕೇಕ್ದು ಹೆಸರು ಪಿನಾಟ ಅಂತ ಇಟ್ಟಿದ್ದಾರೆ. ಸೊ ಇಲ್ಲಿ ನಾನು ಹಾಫ್ KGಯಿಂದ ಸ್ವಲ್ಪ ಕಡಿಮೆ ವೆಯ್ಟ್ದು ಕೇಕ್ ಮಾಡಿದ್ದೇನೆ ವೈಟ್ ಫಾರೆಸ್ಟ್ನಿಂದ. ಅದಕ್ಕೆ ಸ್ವಲ್ಪ ಪಿಂಕಿಂದ ಡೆಕೋರೇಷನ್ ಮಾಡಿದ್ದೇನೆ. ಸೊ ಮೇಯ್ನ್ ಇಲ್ಲಿ ಉಂಟು ನೋಡಿ. ಸೊ ಇದಕ್ಕೆ ನಾನು ಮಾಡೆದು ವೈಟ್ ಚಾಕ್ಲೇಟ್ ತಗೊಂಡಿದ್ದೇನೆ. ಅದನ್ನು ಹೀಗೆ ಸ್ಲೈಸ್ ಎಷ್ಟು ಸಪುರ ಆಗ್ತದೆ ಅಷ್ಟು ಸಪುರ ನೀವು ಸ್ಲೈಸ್ ಮಾಡಬೇಕು. ಡಬಲ್ ಬಾಯ್ಲರ್ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಬಾಯ್ಲ್ ಆಗುವ ತನಕ ಇಟ್ಟಿದ್ದೇನೆ. ಮತ್ತು ಅದನ್ನು ಕೆಳಗೆ ಇಟ್ಟಿದ್ದೇನೆ. ಆ ನಂತರ ಈ ಗ್ಲಾಸ್ ಬೌಲ್ ಯಾವುದರಲ್ಲಿ ಚಾಕ್ಲೇಟ್ ಉಂಟಲ್ಲ ಅದನ್ನು ಸ್ವಲ್ಪ ಅದರ ಮೇಲೆ ಹೀಗೆ ಇಟ್ಕೋಬೇಕು. ಒಂದು 5-10 ಮಿನಿಟ್ನಿಂದ ಅದು ಸ್ವಲ್ಪ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಥರ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡಿದ್ದೇನೆ. ಮತ್ತು ಇಂಥದ್ದು ಸಿಲಿಕಾನ್ದು ಮೋಲ್ಡ್ ಬರ್ತದೆ ರೌಂಡ್ ಅಥವಾ ಆಟಲ್ಲಿ. ಅದನ್ನು ಹೀಗೆ ಮೆಲ್ಟ್ ಮಾಡಿದ್ದು ಚಾಕ್ಲೇಟ್ ಉಂಟಲ್ಲ ಹೀಗೆ ಹಾಕಬೇಕು ಮತ್ತು ತಿರುಗಿಸ್ಬೇಕು. ಮತ್ತು ಎಕ್ಸ್ಟ್ರಾ ಎಂತ ಇದ್ದರೆ ಅದನ್ನು ತೆಗಿಬೇಕು. ತೆಗೆದಾದ್ಮೇಲೆ ಅದನ್ನು ಒಂದು 5-10 ಮಿನಿಟ್ಸ್ಗೆ ಫ್ರಿಜ್ಜಲ್ಲಿ ಇಡಬೇಕು. ಪುನಃ ನಾನು ಇದಕ್ಕೆ ಒಂದು ಪಿಂಕ್ ಕಲರ್ ಹಾಕಿದ್ದೇನೆ ಅದೇ ಚಾಕ್ಲೇಟ್ಗೆ. ಪುನಃ ಹೀಗೇ ನಾನು ಇನ್ನೊಂದು ಸಲ ಪೋರ್ ಮಾಡಿ ಪುನಃ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ 10 to 15 ಮಿನಿಟ್ಸ್. 10 to 15 ಮಿನಿಟ್ಸ್ ಆದ ನಂತರ ನೋಡಿ ಹೀಗೆ ತೆಗೆದರೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಬರ್ತದೆ. ಸ್ವಲ್ಪ ಬೇಕಾದರೆ ಪರವಾಗಿಲ್ಲ, ಆದರೆ ಬ್ರೇಕ್ ಆಗೋದಿಲ್ಲ. ನೋಡಿ ಇದು ಇನ್ನೂ ಉಳಿದಿದ್ದು ಇದು ಚಾಕ್ಲೇಟ್ ಉಂಟು. ಅದಕ್ಕೆ ನಾನು ಒಂದು 2 ಡ್ರಾಪ್ಸ್ ಪಿಂಕ್ ಜೆಲ್ ಕಲರ್ ಹಾಕ್ತಾ ಇದ್ದೀನಿ ಮೇಲೆ ಡಿಸೈನ್ ಮಾಡಲಿಕ್ಕೆ ಅಂತ. ಸೊ ಇದನ್ನು ನಾನು ಪೈಪಿಂಗ್ ಬ್ಯಾಗಲ್ಲಿ ಹಾಕಿದ್ದೇನೆ. ಅದರ ನಂತರ 2 ಸೈಡಲ್ಲಿ ಡಿಸೈನ್ ಮಾಡಿದ್ದೇನೆ ಮತ್ತು ಸ್ಪ್ರಿಂಕಲ್ಸ್ನಿಂದ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೇನೆ. ಪಿನಾಟ ಕೇಕಲ್ಲಿ ಒಳಗೆ ನೀವು ಎಂತ ಸಹ ಇಡ್ಬೋದು. ಕೇಕೆ ಎಲ್ಲ ಚಾಕ್ಲೇಟ್ ಇಡ್ಬೋದು, ಯಾವುದು ಗಿಫ್ಟ್ ಇಡ್ಬೋದು, ಅವರಿಗೆ ಎಂತ ಇಡಲಿಕ್ಕೆ ಮನಸ್ಸುಂಟು ಅದನ್ನು ಇಟ್ಟು ಸೊ ಸರ್ಪ್ರೈಸ್ ಆಗಿ ಅಲ್ಲ. ಸೊ ಬ್ರೇಕ್ ಮಾಡೋ ನಂತರ ಗೊತ್ತಾಗ್ತದೆ ಅದು ಒಳಗೆ ಸರ್ಪ್ರೈಸ್ ಏನುಂಟಂತ. ಸೊ ಇಲ್ಲಿ ಹೀಗೆ ನಾನು ಡೆಕೋರೇಷನ್ ಕಂಪ್ಲೀಟ್ ಮಾಡಿದ್ದೇನೆ ಮತ್ತು ಲಾಸ್ಟ್ ಅದು ರಿಬ್ಬನ್ನಿಂದ ಫಿನಿಶ್ ಮಾಡಿದ್ದೇನೆ. ಇಲ್ಲಿ ಕೇಕ್ ಕಾಣಿಸ್ತಾ ಉಂಟು ಕೆಳಗೆ. ಸೊ ಅದನ್ನು ಕವರ್ ಮಾಡಲಿಕ್ಕೆ ಅಂತ ನಾನಿಲ್ಲಿ ರಿಬ್ಬನ್ ಹಾಕಿದ್ದೇನೆ. ಇಲ್ಲಿ ಒಳಗೆ ನಾನು ಇಟ್ಟಿದ್ದು ಕೇಕ್ ಅದು ಬ್ರೈಟ್ ಟು ಬಿ. ಸೊ ಅದು ಯಾವುದು ಸಹ ಆಗ್ತದೆ, ಅಂದರೆ ಬರ್ತ್ಡೇ ಸಹ ಇಡ್ಬೋದು, ಅಂದರೆ ಯಾವುದು ಒಕೇಶನ್ ಇದ್ದರೆ ಸಹ ಯಾವುದದು ಸಹ ನೀವು ಪಿನಾಟ ಕೇಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಇದು ಹ್ಯಾಮರ್ ಮೇನ್ ನಾನು ಇದನ್ನು ರಿಬ್ಬನಲ್ಲಿ ಕವರ್ ಮಾಡಿದ್ದೇನೆ, ಅಂದರೆ ಬ್ರೈಟ್ ಟು ಬಿ ಇದಲ್ಲ. ಸೊ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ ಇದನ್ನು ನಾನು ಫೆವಿಸ್ಟಿಕ್ನಿಂದ ಅಂಟಿಸ್ತೇನೆ. ಸೊ ಹೀಗೆ. ಸೊ ಅವ್ರದ್ದು ಕಪ್ ಕೇಕ್ದು ಸಹ ಆರ್ಡರ್ ಇತ್ತು, ಅಂದರೆ ಸೈಡಲ್ಲಿ ಇಡಲಿಕ್ಕೆ. ಸೊ ಇದು ಬಟರ್ ಸ್ಕಾಚ್ ಮತ್ತು ಚಾಕ್ಲೇಟ್ ಕಪ್ ಕೇಕ್ದು. ಸೊ ಅವರಿಗೆ ಕಲರ್ಫುಲ್ ಆಗೇ ಬೇಕಿತ್ತು. ಸೊ ಒಳಗೆ ನಾನು ಚಾಕ್ಲೇಟ್ ಸಿರಪ್ ಮತ್ತು ಬಟರ್ ಸ್ಕಾಚ್ ಸಿರಪ್ ಹಾಕಿ ಮೇಲೆ ಹೀಗೆ ರೋಸೆಡ್ ಡಿಸೈನ್ ಬಿಡಿಸಿದ್ದೇನೆ. ಪಿನಾಟ ಕೇಕ್ದು ಟ್ರೆಂಡ್ ಮುಂಚೆ ತುಂಬ ಇತ್ತು, ಈಗ ಸ್ವಲ್ಪ ಡೌನ್ ಆಗಿದೆ. ಅದು ಸಹ ಕೆಲವರು ಪ್ರಿಫರ್ ಮಾಡ್ತಾರೆ. ಸೊ ನೀವು ಯಾವಾಗ ಸಹ ಪಿನಾಟ ಕೇಕ್ ಟ್ರೈ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.